ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಕಿಚನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇಡ್ಲಿಗೆ ಸಾಂಬಾರ್ ಹೋಟೆಲಲ್ಲಿ ಕೊಡ್ತಾರಲ್ವ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮತ್ತು ಚಿಕ್ಕ ಹೋಟೆಲ್ಗಳಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಆ ಸಾರು ಸ್ವಲ್ಪ ಸ್ವೀಟಾಗಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಸಾಂಬಾರು ಅಂತೀವಿ, ಇಡ್ಲಿ ಸಾಂಬಾರು ತೊಗೊಳ್ತಾರೆ ವಡೆ ಜೊತೆ. ಆ ಸಾಂಬಾರನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಅದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಿಸಿ ಬಿಸಿ ಇಡ್ಲಿ ಜೊತೆ ಬಿಸಿ ಬಿಸಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಒಂದು 75 ಇಂದ 100 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಅದನ್ನು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಮುಂಚಿತವಾಗಿಯೇ ಒಂದು 10 ನಿಮಿಷ 15 ನಿಮಿಷ ನೆನೆ ಹಾಕೋಬೇಕು. ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು 1 ಸ್ಪೂನ್ ಆಯಿಲು. ಬೇಳೆ ನಾವು ಬೇಯಿಸ್ಕೊಳ್ಳುವಾಗ ಕುಕ್ಕರಿಂದ ವಿಷಲ್ ಮಾಡಿದಾಗ ಆಚೆ ಬರುತ್ತೆ ಸ್ವಲ್ಪ ನೀರು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಇಟ್ಕೊಳ್ಳಿ. ಮತ್ತು ನೋಡಿ ಬೇಯಿಸ್ಕೊಂಡಿದ್ದಾಗಿದೆ. ನಾನು 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಲಾಕ್ ಮಾಡಿ ವಿಷಲ್ ಬರ್ಸ್ಕೊಂಡೆ. ಒಂದು 3 ವಿಷಲ್ ಬರ್ಸ್ಕೊಂಡಿದ್ದೀನಿ. ಬೇಳೆ ಜಾಸ್ತಿ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ನೋಡಿ ಅದಕ್ಕೆ ಏನೇನು ಬೇಕು ಅಂತ ಇವಾಗ ತೊಗೊಂಡಿದ್ದೀನಿ. ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಮತ್ತು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ, ಬ್ಯಾಡಗಿ ಚಿಲ್ಲೀಸ್ ಇಟ್ಕೊಂಡಿದ್ದೀನಿ ಒಂದು 15, ಗಸಗಸೆ ಮತ್ತು ಎಳ್ಳು ಸ್ವಲ್ಪ ಗಸಗಸೆ, ಮತ್ತು ಧನಿಯಾ ಮತ್ತು ಒಣ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಜೀರಿಗೆ ಇಟ್ಕೊಂಡಿದ್ದೀನಿ, ಮತ್ತು ಹಸಿ ತೆಂಗಿನ ತುರಿ, ಬೆಲ್ಲ ಇದಕ್ಕೆ ಬೇಕು, ಮತ್ತು ಅರ್ಧ ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಮತ್ತು 2 ಚಿಕ್ಕೆ ಪೀಸು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಣಸು, ಸ್ವಲ್ಪ ಸಾಸಿವೆ. ಇಷ್ಟು ಬೇಕು ಇದಕ್ಕೆ ಸಾಂಬಾರು ಮಾಡೋದಕ್ಕೆ. ಒಂದು 10 ಜನಕ್ಕಾಗುತ್ತೆ ಸಾಂಬಾರು, ತುಂಬ ಜಾಸ್ತಿನೇ ಆಗುತ್ತೆ. ಇದನ್ನು ಇವಾಗ ನೋಡಿ ಇಷ್ಟು ಪದಾರ್ಥನ ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹೋಟೆಲಲ್ಲಿರೋ ಥರನೇ ಬಂತು. ನಮ್ಮ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನೋಡಿ ಇನ್ನೊಂದು ಸಾರಿ ಎಲ್ಲ ತೋರಿಸ್ತಾ ಇದ್ದೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ. ಶಾರ್ಟಾಗಿ ಕೂಡ ಸೈಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಇದನ್ನೆಲ್ಲ ಇವಾಗ ನಾವು ಫ್ರೈ ಮಾಡ್ಕೋಬೇಕು. ಒಂದು ದಪ್ಪ ತಳ ಇರೋ ಪಾತ್ರೆ ತಗೊಂಡು ಇವಾಗ ಸ್ವಲ್ಪ ಆಯಿಲ್, 3-4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನಾವು ಹೋಟೆಲಿಗೆಲ್ಲ ಹೋದಾಗ ಇಡ್ಲಿ ಸಾಂಬಾರು ಆರ್ಡರ್ ಮಾಡ್ತೀವಿ, ವಡೆ ಜೊತೆ ಕೊಡ್ತಾರೆ ನೋಡಿ, ಅದೇ ಸಾಂಬಾರು ನಾನು ತೋರಿಸ್ತಾ ಇರೋದು. ಇವಾಗ ನಾನು ಒಂದು 3-4 ಸ್ಪೂನ್, ಸ್ವಲ್ಪ ಜಾಸ್ತಿ ಬಿದ್ದೋಯ್ತು, ತೆಗೆದ್ಬಿಡ್ತೀನಿ. ಸ್ವಲ್ಪ ಆಯಿಲ್ ತೆಗೆದ್ಬಿಟ್ಟು ಆಮೇಲೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫಸ್ಟು ಸಾಸಿವೆ, ಮೆಂತ್ಯ, ಮೆಣಸು, ಕಡಲೆಬೇಳೆ 1 ಸ್ಪೂನು, ಅರ್ಧ ಸ್ಪೂನ್ ಉದ್ದಿನಬೇಳೆ, 2 ಪೀಸ್ ಚಕ್ಕೆ ಮಾತ್ರನೇ. ಇಷ್ಟನ್ನು ಹಾಕ್ಕೊಂಡು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ವಾಯ್ಸ್ ಸ್ವಲ್ಪ ಇದಾಗಿದೆ, ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಅಷ್ಟು ಸರಿಯಾಗಿ ಕ್ಲಿಯರ್ ಆಗಿಲ್ಲ. ನೋಡಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ರಿಮೂವ್ ಮಾಡ್ಕೊತೀನಿ ಸ್ಪೂನ್ ತಗೊಂಡು. ಇವಾಗ ಎಲ್ಲನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕೆಂಪು ಬಣ್ಣ ಬರಬೇಕು, ಕಪ್ಪಾಗಬಾರ್ದು, ಲೈಟಾಗಿ. ಇದು ಪಾತ್ರೆ ಹೀಟ್ ಆದಮೇಲೆ ಸಿಮ್ ಮಾಡಿಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಅಷ್ಟೇ ಟೇಸ್ಟಿಯಾಗಿರೋ ಸಾಂಬಾರು ಬರುತ್ತೆ. ಇದು ಕಲರು ಬ್ಲ್ಯಾಕ್ ಆಗಬಾರ್ದು, ಸಾಂಬಾರು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಎಲ್ಲ ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಿಧಾನವಾಗಿ ಫ್ರೈ ಮಾಡಬೇಕು. ನೋಡಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ನಾವು ಗಸಗಸೆ ತುಂಬ ಚಿಕ್ಕದಲ್ವಾ, ಅದನ್ನ ಆಮೇಲೆ ಹಾಕ್ಕೊತಾ ಇದ್ದೀನಿ. ಗಸಗಸೆ, ಎಳ್ಳು 1 ಸ್ಪೂನು, ಅರ್ಧ ಸ್ಪೂನ್ ಈ ಥರ, ಮತ್ತು 1.5 ಸ್ಪೂನಷ್ಟು ಧನಿಯಾ, ಎಲ್ಲ ಫ್ರೆಶ್ ಆಗೇನೆ, ಜೀರಿಗೆ, ಬೆಳ್ಳುಳ್ಳಿ ಒಂದು 7-8 ಇಸಲು, ಒಂದು ಸ್ವಲ್ಪ ಶುಂಠಿ, ಮತ್ತು ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು ಒಂದು 10-12 ಪೀಸು ಹಾಕ್ಕೊಂಡಿದ್ದೀನಿ. 1 ಸ್ಟ್ರಿಂಗ್ ಅಂದ್ಕೊಳ್ಳಿ. ಒಂದು 15 ಬ್ಯಾಡಗಿ ಚಿಲ್ಲೀಸು. ಆ ಸಾಂಬಾರಿಗೆ ಖಾರ ಕೊಡೋದು ಈ ಬ್ಯಾಡಗಿ ಚಿಲ್ಲೀಸೇನೆ. ಈಗ ಇದನ್ನ ಲೈಟಾಗಿ ಹುರ್ಕೋಬೇಕು.
ನಿಮಗೆ ಇದು ಸಾಂಬಾರ್ ಬಂದು ರೆಡ್ಡಿಶ್ ಆಗಿರುತ್ತೆ ನೋಡಿ. ಈ ಬ್ಯಾಡಗಿ ಚಿಲ್ಲಿಸಿಂದಾನೇ ಆ ಕಲರ್ ಬರೋದು. ಎಲ್ಲ ಫ್ರೆಶ್ ಆಗಿ ಹುರ್ಕೊಂಡು ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮನೆಯಲ್ಲಿ ಸಾಂಬಾರ್ ಪುಡಿ ಇಟ್ಕೊಂಡಿರ್ತೀವಿ. ಈ ಹೋಟೆಲಲ್ಲಿ ಮದುವೆ ಮನೆಗಳಲ್ಲೆಲ್ಲ ಈ ಥರನೇ ಅವರು ಫ್ರೆಶ್ ಆಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಸಾರು ಎಲ್ಲ ಮಾಡೋದು ಅದೇ ಥರನೇ. ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಧಾನವಾಗಿ, ಹತ್ರ ಬೀಳಬಾರ್ದು. ಸ್ಲೋ ಫ್ಲೇಮಲ್ಲಿ ಸ್ಲೋ ಆಗಿ ಫ್ರೈ ಮಾಡ್ಕೋಬೇಕು. ಬೇಳೆ ಆಲ್ರೆಡಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1.5 ಟೊಮೆಟೊ ಅಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1.5 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ, ನಾನು ಸಾಂಬಾರು ಈರುಳ್ಳಿ ಇತ್ತು ಅದನ್ನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಈರುಳ್ಳಿ ಆಗಷ್ಟು. ನೋಡಿ ಕಲರ್ ಎಲ್ಲ ಟರ್ನ್ ಆಗ್ತಾ ಇದೆ. ನಿಧಾನವಾಗಿ ದಪ್ಪ ತಳ ಇರಬೇಕು ಪಾತ್ರೆ. ತಿನ್ನಾಗಿದ್ರೆ ನಿಮಗೆ ಬೇಗ ಸೀದೋಗ್ಬಿಡುತ್ತೆ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ರಿಮೂವ್ ಮಾಡಿಕೊಂಡು ನಾವು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಸೇರಿಸ್ತಾ ಇದ್ದೀನಿ. ಇದು ಒಂದು 10 ಜನಕ್ಕೆ 10-12 ಜನ ತಿನ್ನೋಷ್ಟು ಆಯ್ತಪ್ಪ ಸಾಂಬಾರು ನಾನು ಮಾಡಿದ್ಮೇಲೆ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಒಗ್ಗರಣೆ ಸ್ಟಾರ್ಟಿಂಗೇನೆ ಕೊಡೋಣ ಸಾಂಬಾರ್ಗೆ. ಅದು ಆರಿದ ನಂತರ ಅದನ್ನು ಗ್ರೈಂಡ್ ಮಾಡ್ಕೋಬೇಕು, ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆನೂ ಸೇರಿಸ್ಕೊತಾ ಇದ್ದೀನಿ. ಮತ್ತು 1-2 ಚಿಲ್ಲೀಸು, ಬ್ಯಾಡಗಿ ಆದ್ರೂ ಪರವಾಗಿಲ್ಲ, ಗುಂಟೂರು ಆದ್ರೂ ಪರವಾಗಿಲ್ಲ. ನಾನು ಗುಂಟೂರು ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗಿ ನೀವು ಒಂದು 15 ಚಿಲ್ಲಿ ಸೇರಿಸ್ತೀನಲ್ವ, ಏನು ಖಾರ ಇರೋದಿಲ್ಲ, ಕಲರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರಿಗೆ. ಅದಕ್ಕೆ ನಾನು ಬ್ಯಾಡಗಿ ಚಿಲ್ಲಿ ಸೇರಿಸಿರೋದು. ಹೋಟೆಲೆಲ್ಲ ಅದೇ ಸೇರಿಸ್ಕೊಳ್ತಾರೆ. ಇವಾಗ ನೋಡಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರ್ ಈರುಳ್ಳಿ ಇದು ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ನಾವು ದೊಡ್ಡ ಈರುಳ್ಳಿ ಕೂಡ ಸೇರಿಸ್ಬೋದು, ಲೆಂತಾಗಾದ್ರೂ ಕಟ್ ಮಾಡ್ಕೊಂಡು ಸೇರಿಸ್ಬೋದು, ಸ್ವಲ್ಪ ದಪ್ಪ ದಪ್ಪು ಕೂಡ ಸೇರಿಸ್ಬೋದು. ಈಗ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡು ಸ್ವಲ್ಪ ಬೆಂದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಆಗಬೇಕು. ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಇದಾಗೆ ಫ್ರೈ ಆಗ್ತಾ ಇರಬೇಕು. ನೋಡಿ ಸಾಲ್ಟು ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಸಿಮ್ಮಿಂದ ಮೀಡಿಯಮ್ಗೆ ಇಟ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಟರ್ನ್ ಆಗ್ತಾ ಇದೆ. ಇವಾಗ ಟೊಮೆಟೊ ಪೇಸ್ಟ್ ಇಟ್ಕೊಂಡಿದ್ವಲ್ವ ಪ್ಯೂರಿ, ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕುದೀತಾ ಇದೆ ಟೊಮೆಟೊದು, ಹಸಿ ವಾಸನೆ ಎಲ್ಲ ಹೋಗಲಿ. ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಟೊಮೆಟೊ ಈರುಳ್ಳಿ ಎಲ್ಲ ಬಿಟ್ಕೊಂಡಿದೆ. ಹಾಗಾಗಿ ಈ ಸಮಯದಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿರ್ತೀವಲ್ವ ಸಾಂಬಾರಿಗೆ, ಅದನ್ನು ಪೇಸ್ಟ್ನ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ನಾನು ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ, ಒಂದು 10-12 ಮೆಂಬರ್ಸ್ಗೆ ಆಗುತ್ತೆ. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೇರಿಸ್ಕೊಂಡು. ನೀವು ಇನ್ನೂ ತೆಳುವಾಗಿ ಕೂಡ ಮಾಡ್ಕೋಬೋದು. ಇದು ಸ್ವಲ್ಪ ಗಟ್ಟಿಯಾಗಿ ಇದೆ, ಇನ್ನೂ ಬೇಳೆ ಸೇರಿಸಿಲ್ಲ ನಾನು. ತುಂಬ ಘಮ ಘಮ ಅಂತ ಇದೆ. ಎಲ್ಲ ಫ್ರೆಶ್ ಆಗಿ ಹುರಿದು ಮಾಡಿದ್ದೀವಲ್ವ, ಅದರಿಂದ ಒಣ ಕೊಬ್ಬರಿ ಇದೆ, ಫ್ರೆಶ್ ಕೊಬ್ಬರಿ ಇದೆ. ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕಲರ್ ನೋಡಿ ಏನು ಸಖತ್ತಾಗಿದೆ. ಎಲ್ಲರೂ ಇಷ್ಟಪಡ್ತಾರೆ. ನಾರ್ತ್ ಸೈಡಲ್ಲಂತೂ ಅವ್ರು ಇಡ್ಲಿ ತೊಗೊಂಡ್ಬಿಟ್ರೆ ಸಾಂಬಾರನ್ನ ಸ್ಪೂನಲ್ಲಿ, ನಾನು ಹೋಟೆಲಲ್ಲಿ ಹೋದಾಗ ನೋಡ್ತೀವಲ್ವ, ಸ್ವಲ್ಪ ಹುಳಿನೂ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಸ್ಪೂನಲ್ಲಿ ಸಾಂಬಾರನ್ನ ಕುಡಿತಾ ಇರ್ತಾರೆ. ಇಡ್ಲಿ ಪೀಸ್ ಇಟ್ಕೊತಾರೆ, ಸಾಂಬಾರನ್ನ ಸ್ಪೂನಲ್ಲಿ 2-3 ಸ್ಪೂನು ಕುಡಿದು ತುಂಬ ಇಷ್ಟಪಟ್ಟು ಕುಡಿತಾರೆ ಸಾಂಬಾರನ್ನೆಲ್ಲ ಅವರು. ನೋಡಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸಿಹಿ ಆಗಿರ್ತಲ್ವ, ಹೋಟೆಲಲ್ಲಿ ತುಂಬ ಜಾಸ್ತಿ ಹಾಕ್ತಾರಪ್ಪ. ನಾನು 1 ಪೀಸ್ ಸೇರಿಸಿದ್ದೀನಿ ಅಷ್ಟೇ, ಟೇಸ್ಟಿಗೆ ಜಾಸ್ತಿ ಆಗ್ತಾ ಇಲ್ಲ. ಮತ್ತು ಬೇಳೆನೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಕುದಿಯೋಗ್ಬಿಡಿ. ಯಾಕಂದರೆ ಇದೆಲ್ಲ ಫ್ರೈ ಮಾಡಿರ್ತೀವಲ್ವ, ಅದರದ್ದೆಲ್ಲ
ಹಸಿ ಏನು ಇಲ್ಲ, ಅದು ಫ್ರೈ ಮಾಡಿರೋದ್ರಿಂದ ಒಂದು 5-10 ನಿಮಿಷ ಕುದಿದ್ರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಗು ಸೇರಿಸಿದ್ದೀನಿ, ಅದು ಮಿಸ್ ಆಗಿದೆ. ಇಂಗುನು ಸ್ವಲ್ಪ ಸೇರಿಸ್ಕೊಳ್ಳಿ. ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಅಪ್ಪ. ನೀವುಗಳು ಮಾಡಿ ನೋಡಿ. ಯಾವುದೋ ಒಂದು ಮನೆಯಲ್ಲಿ ಒಂದು ಚಿಕ್ಕ ಬರ್ತಡೇ ಫಂಕ್ಷನ್ ಇದ್ರೂ ನಾವು ಇಡ್ಲಿ ಮಾಡಿದಾಗ ಸಾಂಬಾರು ಈ ಥರ ಮಾಡಿ ವಡೆ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಇರುತ್ತೆಪ್ಪ. ನೀವು ಮಾಡಿ ನೋಡಿ, ಸಾಂಬಾರು ಹೇಗೆ ಬಂದಿದೆ ಅಂತ ತಿಳಿಸಿ. ನಾನು ಇಡ್ಲಿಗೆ ಇವತ್ತು ಮಾಡಿದ್ದೀನಿ ನೋಡಿ, ಸಖತ್ತಾಗಿದೆ. ಇಡ್ಲಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ಹಾಕಿ ಮೇಲೆ, ಅಷ್ಟು ಸಖತ್ತಾಗಿದೆ. ಒಂದು ಸ್ಪೂನ್ ಹಾಕೊಂಡು ಕಟ್ ಮಾಡ್ಕೊಂಡು ತಿಂದರೆ ಹೋಟ್ಲಲ್ಲಿ ತಿನ್ನೋ ಥರ ತುಂಬ ಸಖತ್ತಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು.